ರೆಡಿನಾ? ನಿಮ್ಗೇನೂ ಆಗಲ್ಲ, ಧೈರ್ಯವಾಗಿರಿ. ಅಲ್ಲಿ ನಿನಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆ. ಎಲ್ಲರೂ ಧೈರ್ಯ ತುಂಬ್ತಿದ್ದಾರೆ, ನಾನು ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಮನಸ್ಸಲ್ಲಿ ಎಲ್ಲೋ ಭಯ ಬಿಟ್ಟು ಹೋಗ್ತಾನೆ ಇಲ್ಲ. ಅಕ್ಕರೆ ನಿಮ್ಗೇನೂ ಆಗಲ್ಲ, ನೀವು ಹುಷಾರಾಗಿ ವಾಪಸ್ ಬರ್ತೀರಾ. ಅಲ್ಲಿ ನೀನು ನನಗೊಂದು ಸಹಾಯ ಮಾಡ್ತೀಯ? ಅಕ್ಕರೆ ಏನಿದು ಸಹಾಯ ಅಂತ ಅಂದ್ಕೊಂಡು ಹೇಳಿ, ಏನು ವಿಷಯ? ಮಲ್ಲಿ, ನಾನು ತುಂಬ ದಿನದಿಂದ ಈ ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಟ್ರೀಟ್ಮೆಂಟ್ ಆದಮೇಲೆ ನಾನು ಸರಿ ಹೋಗ್ಬೋದು, ಕಾಯಿಲೆ ಗುಣ ಆಗ್ಬೋದು. ಹಾಗಾಗದೆ ಹೋದ್ರೆ ಅಕ್ಕರೆ ಅಲ್ಲಿ ನನಗೆ ರಾತ್ರಿ ನಿದ್ದೆ ಬರ್ದೇ ಇರೋದು ನೋವಿಂದ ಅಲ್ಲ, ನನ್ನ ಮಕ್ಕಳು ಯೋಚನೆಯಿಂದ. ಧೈರ್ಯವಾಗಿರಿ. ನೀವು ಧೈರ್ಯವಾಗಿರಿ. ಹಾಂ, ಭೂಮಿಕಾ ಓಕೆ? ನೀವು ಓಕೆ? ಭೂಮಿಕಾ ಅವರೇ, ಈಗ ಹೇಗಿದ್ದೀರಾ? ಸ್ವಲ್ಪ ಸುಸ್ತಿದೆ ಡಾಕ್ಟರ್. ಅದು ಕಾಮನ್. ಈಗ ಟ್ರೀಟ್ಮೆಂಟ್ ಶುರು ಮಾಡಿರೋದ್ರಿಂದ ನಿಮಗೆ ರಾತ್ರಿ ನಿದ್ದೆ ಬರದೇ ಇರೋದು, ತಲೆಸುತ್ತು ಬರೋದು, ಅಥವಾ ಊಟ ಸೇರದೇ ಇರೋದು, ವಾಮಿಟಿಂಗ್ ಬರೋದು, ಮೈ ಕೈ ಎಲ್ಲ ಉರಿ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಯಾವುದಕ್ಕೂ ಗಾಬರಿ ಆಗಬೇಡಿ. ಇದೆಲ್ಲದಕ್ಕೂ ನಾನು ಮೆಡಿಸಿನ್ ಕೊಟ್ಟಿರ್ತೀನಿ ನಿಮಗೆ. ನಿಮಗೇನೇ ಅನ್ಕಂಫರ್ಟಬಲ್ ಫೀಲ್ ಆದ್ರೂ ಮೆಡಿಸನ್ ತಗೊಳ್ಳಿ, ಇಲ್ಲಾಂದರೆ ನನಗೆ ಕಾಲ್ ಮಾಡಿ. ಓಕೆ? ಯಾವುದಕ್ಕೂ ಹೆದರಬೇಡಿ, ಧೈರ್ಯವಾಗಿರಿ. ಓಕೆ? ಶೋರ್ ಡಾಕ್ಟರ್. ಗುಡ್. ಟೇಕ್ ಕೇರ್. ಅಂತೂ ಮೊದಲನೇ ಹೆಜ್ಜೆ ಇಟ್ಟಾಯಿತು. ಡೋಂಟ್ ವರಿ, ದಿಸ್ ಟು ಶೆಲ್ ಪಾಸ್. ನೋಡ್ತಾ ಇರಿ, ಕಷ್ಟದ ದಿನಗಳು ಹೀಗೆ ಹೋಗ್ಬಿಡುತ್ತೆ.